ಉತ್ತರದಲ್ಲಿ ನಿತೀಶ್ ಕುಮಾರ್ ಆದರೆ ದಕ್ಷಿಣದಲ್ಲಿ ಚಂದ್ರಬಾಬು ನಾಯ್ಡು ಬಿಜೆಪಿಯ ಪಾಲಿಗೆ ನುಂಗಲಾರದಂತಹ ತುತ್ತಾಗಿ ಪರಿಣಮಿಸಿದ್ದಾರೆ. ಎನ್ಡಿಎನಲ್ಲಿರಬೇಕಾದ್ರೆ ಇಬ್ರು ಕೇಳುವಂತಹ ಬೇಡಿಕೆಗಳಿಗೆ ಮೋದಿ ಅಸ್ತು ಅಂತ ಹೇಳಲೇಬೇಕಿದೆ. ಹಳೆಯ ದೋಸ್ತಿ ಚಂದ್ರಬಾಬು ನಾಯ್ಡು ಹಲವು ಸಚಿವ ಸ್ಥಾನದ ಜೊತೆಗೆ ಭಾರೀ ದೊಡ್ಡ ಹುದ್ದೆಯ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ. ನಿತೀಶ್ ಕುಮಾರ್ ಎನ್ಡಿಎ ಭಾಗವಾಗಿರಲು ಹಲವು ಬೇಡಿಕೆಗಳನ್ನ ಇಟ್ಟಿದ್ರೆ, ಇತ್ತ ನಾವೇನ್ ಕಮ್ಮಿ ಇಲ್ಲ ಅಂತ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಕೂಡ ಅಖಾಡಕ್ಕಿಳಿದಿದ್ದಾರೆ. ಎನ್ಡಿಎ ಮುಂದೆ ಟಿಡಿಪಿಯಿಂದಲೂ ಭಾರಿ ಡಿಮ್ಯಾಂಡ್. ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನಕ್ಕೆ ಬೇಡಿಕೆ ಇಡುವ ಸಾಧ್ಯತೆ. ಬಿಜೆಪಿಯ ಹಳೆ ದೋಸ್ತಿ ಚಂದ್ರಬಾಬು ನಾಯ್ಡು ಈ ಬಾರಿಯ ಲೋಕಸಭೆ ಹಾಗೂ ಆಂಧ್ರ ಪ್ರದೇಶದ ವಿಧಾನಸಭೆಯಲ್ಲಿ ಕಮಾಲ್ ಮಾಡಿದ್ದಾರೆ. ಜಗನ್ ಮೋಹನ್ ರೆಡ್ಡಿಗೆ ಮಣ್ಣು ಮುಕ್ಕಿಸಿ ಭಾರಿ ಬಹುಮತದಿಂದ ಆಂಧ್ರದ ಗದ್ದುಗೆ ಹಿಡಿದಿದ್ದಾರೆ. ಲೋಕಸಭೆಯಲ್ಲೂ 16 ಸ್ಥಾನಗಳನ್ನ ಪಡೆಯುವ ಮೂಲಕ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಎನ್ಡಿಎ ಜೊತೆಗಿರೋದಾಗಿ ಹೇಳಿದ್ರು, ಡಿಮ್ಯಾಂಡ್ಗಳನ್ನ ಮುಂದಿಡೋಕೆ ಸಜ್ಜಾಗಿದ್ದಾರೆ. ಚಂದ್ರಬಾಬು ನಾಯ್ಡು ಮುಖ್ಯವಾಗಿ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನೀಡುವಂತೆ ಬೇಡಿಕೆ ಇಡೋ ಸಾಧ್ಯತೆ ಇದೆ. ಅಮರಾವತಿಯನ್ನ ರಾಜಧಾನಿ ಮಾಡೋ ಕನಸು ನಾಯ್ಡುಗಿದೆ. ಆದ್ರೆ ಜಗನ್ ಅಧಿಕಾರ ಹಿಡಿಯುತ್ತಲೇ ರಾಜಧಾನಿಯನ್ನ ವಿಜಯವಾಡಕ್ಕೆ ಶಿಫ್ಟ್ ಮಾಡಿದ್ರು. ಇದೀಗ ಅಮರಾವತಿಯನ್ನೇ ಮತ್ತೆ ರಾಜಧಾನಿಯನ್ನಾಗಿ ಮಾಡೋಕೆ ಮುಂದಾಗಿದ್ದಲ್ಲದೆ ಇಲ್ಲೇ ಪ್ರಮಾಣ ವಚನ ಸ್ವೀಕಾರಕ್ಕೆ ನಿರ್ಧರಿಸಿದ್ದಾರೆ. ರಾಜಧಾನಿ ಅಭಿವೃದ್ಧಿ ಸೇರಿದಂತೆ ಚುನಾವಣಾ ಪ್ರಣಾಳಿಕೆಯ ಭರವಸೆಗಳನ್ನ ಈಡೇರಿಸಬೇಕಾದ ಅನಿವಾರ್ಯತೆ ಇದೆ. ಸದ್ಯ ಆರ್ಥಿಕವಾಗಿ ಸುಸ್ಥಿತಿಯಲ್ಲಿರದ ಆಂಧ್ರಕ್ಕೆ ಹೈದರಾಬಾದ್ನಿಂದ ಬರೋ ಆದಾಯಕ್ಕೂ ಕೊಕ್ಕೆ ಬಿದ್ದಿರೋದ್ರಿಂದಾಗಿ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಹೀಗಾಗಿ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನದ ಬೇಡಿಕೆ ಮುಂದಿಡೋ ಸಾಧ್ಯತೆ ಇದೆ. ಆಂಧ್ರಕ್ಕೆ ವಿಶೇಷ ಸ್ಥಾನಮಾನಕ್ಕೆ ಬೇಡಿಕೆ ಇಡೋ ಜೊತೆಗೆ ಚಂದ್ರಬಾಬು ನಾಯ್ಡುಗೆ ಹಲವು ಬೇಡಿಕೆಗಳಿವೆ. ಲೋಕಸಭೆ ಸ್ಪೀಕರ್ ಸ್ಥಾನದ ಜೊತೆ ಮಂತ್ರಿಗಿರಿ ಮೇಲೂ ಕಣ್ಣು. ಇನ್ನು ಆಂಧ್ರ ಪ್ರದೇಶದ ವಿಶೇಷ ಸ್ಥಾನಮಾನದ ಜೊತೆಗೆ ನಾಯ್ಡು ಪ್ರಮುಖ ಸಚಿವ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಅದರಲ್ಲೂ ಮೊದಲು ಸ್ಪೀಕರ್ ಸ್ಥಾನ ಕೇಳಿದ್ದಾರೆ. ಈ ಹಿಂದೆ ವಾಜಪೇಯಿ ಅವಧಿಯಲ್ಲಿ ಟಿಡಿಪಿ ಪಕ್ಷದ ಜಿಎಂಸಿ ಬಾಲಯೋಗಿ ಲೋಕಸಭಾ ಸ್ಪೀಕರ್ ಆಗಿದ್ರು. ಈಗ ಮತ್ತೆ 16 ಸ್ಥಾನ ಗೆದ್ದಿರೋದ್ರಿಂದ ಲೋಕಸಭಾ ಸ್ಪೀಕರ್ ಸ್ಥಾನಕ್ಕೆ ಟಿಡಿಪಿ ಬೇಡಿಕೆ ಇಟ್ಟಿದೆ. ಇದರ ಜೊತೆಗೆ 5 ರಿಂದ 6 ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ರಾಜ್ಯ ಹಣಕಾಸು ಖಾತೆ, ಐಟಿ ಮತ್ತು ಸಂವಹನ, ಕೃಷಿ ಮಂತ್ರಾಲಯ, ಜಲಶಕ್ತಿ, ಸಾರಿಗೆ, ಆರೋಗ್ಯ ಮತ್ತು ಗ್ರಾಮೀಣ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಇನ್ನು ಚುನಾವಣೆ ಫಲಿತಾಂಶದ ಬಳಿಕ ಇಂಡಿಯಾ ಮೈತ್ರಿಕೂಟದಿಂದ ದೊಡ್ಡ ಆಫರ್ಗಳು ಬರ್ತಿವೆ. ಆ ಆಫರ್ ರಿಜೆಕ್ಟ್ ಮಾಡಿ ಮೋದಿ ಜೊತೆಯೇ ನಿಲ್ಲೋಕೆ ನಾಯ್ಡು ದೊಡ್ಡ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಈ ಬಗ್ಗೆ ಅಮಿತ್ ಶಾ ಹಾಗೂ ಮೋದಿ ಯಾವ ನಿರ್ಧಾರ ಕೈಗೊಳ್ತಾರೆ ಕಾದು ನೋಡಬೇಕಿದೆ. ಅದರಲ್ಲೂ ನಾಯ್ಡು ರಾಜಕೀಯ ಇತಿಹಾಸವನ್ನ ನೋಡ್ಕೊಂಡು ಬಂದಿರುವ ಕೇಂದ್ರ ನಾಯಕರು ಬಹಳ ಮುನ್ನೆಚ್ಚರಿಕೆಯ ಹೆಜ್ಜೆ ಇಡ್ತಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.